ಚಿತ್ರಾಂಗ, ವಿಚಿತ್ರ, ನೀವು ಏನು ಹೇಳುತ್ತಿರುವಿರಿ? ನಿಮ್ಮ ಸೋದರ ರಾಮನ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದ್ದಲ್ಲದೆ ಯುದ್ಧವನ್ನು ಮಾಡುತ್ತಿರುವನೆ. ಹೌದು ತಂದೆ, ನೀವು ತೀರ್ಥಕ್ಷೇತ್ರದಲ್ಲಿದ್ದಾಗ ಆ ಯಾಗದ ಕುದುರೆಯು ನಮ್ಮ ನೆಲವನ್ನು ಪ್ರವೇಶಿಸಿತು. ದಮನ ಅದರ ಹಣೆ ಮೇಲಿನ ಬರಹವನ್ನು ಕಂಡು ಕೆರಳಿ ಕಟ್ಟಿ ಹಾಕಿದ್ದಾನೆ. ಅಶ್ವಮೇಧ ಯಾಗದ ಕುದುರೆ ಎಂದರೆ ಧೀರರಾದವರು ಕಟ್ಟಿ ಹೋರಾಡುವಂತೆ ಬರೆಯುವುದು ಪದ್ಧತಿ. ಪದ್ಧತಿ ಏನಾದರೂ ಇರಲಿ, ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಕೊಡಲು ನಾವೇನು ಕೈಲಾಗದ ಹೇಳಿಗಳೇ? ನಿಜ ಕುಮಾರ, ನಮ್ಮ ದಮನ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿ ಸರಿಯಾದ ಕೆಲಸವನ್ನೇ ಮಾಡಿದ್ದಾನೆ. ಕುದುರೆಯ ರಕ್ಷಣೆಗೆ ಸ್ವತಃ ರಾಮ ಸೋದರ ಶತ್ರುಘ್ನನೇ ಬಂದಿರುವನಂತೆ. ಅವನ ಜೊತೆಗೆ ಹನುಮಂತ ಮುಂತಾದ ವಾನರ ವೀರರೂ ಇರುವರಂತೆ. ಇರಲಿ, ಯಾರು ಬೇಕಾದರೂ ಇರಲಿ, ನಮ್ಮಲ್ಲೂ ವೀರರಿದ್ದಾರೆ. ಅಗತ್ಯ ಬಂದರೆ ನಮ್ಮ ದಮನನ ಬೆಂಬಲಕ್ಕೆ ನಾವು ಹೊರಡಲು ಸಿದ್ಧರಾಗೋಣ. ಹಾಗೇ ಆಗಲಿ ತಂದೆ.
ನಿಮ್ಮ ಸಲಹೆಯಂತೆ ಆಗಲಿ. ತಂದೆ, ಅನಾಹುತವಾಯಿತು, ಅನಾಹುತವಾಯಿತು. ಏನು ಅನಾಹುತವಾಯಿತು? ದಮನ ಯುದ್ಧದಲ್ಲಿ ಮೂರ್ಛಿತನಾಗಿದ್ದಾನೆ. ಅವನನ್ನು ಸೈನಿಕರು ದೂರ ಕರೆದೊಯ್ದಿದ್ದಾರೆ. ಯಾರು? ನನ್ನ ವೀರಪುತ್ರ ದಮನನನ್ನು ಮೂರ್ಛೆಗೊಳಿಸಿದವನು ಯಾರು? ಶತ್ರುಘ್ನನೊಂದಿಗೆ ಬಂದಿರುವ ವೀರನೊಬ್ಬನ ಬಾಣ ದಮನನನ್ನು ಘಾಸಿಗೊಳಿಸಿದೆ. ಅವನು ಅಷ್ಟು ಪರಾಕ್ರಮಿಯೇ? ಇನ್ನು ತಡ ಮಾಡುವಂತಿಲ್ಲ. ಮಕ್ಕಳೇ, ನಡೆಯಿರಿ ಯುದ್ಧ ಭೂಮಿಗೆ. ನಮ್ಮ ಸಮಸ್ತ ಸೈನ್ಯವು ಸಿದ್ಧಗೊಳ್ಳಲಿ. ನನ್ನ ಪುತ್ರನನ್ನು ಪರಾಭವಗೊಳಿಸಿದವನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋಣ. ನಾವು ಯೋಚಿಸಿ ಮುಂದುವರಿಯುವುದು ಒಳ್ಳೆಯದು ತಂದೆ. ಯೋಚಿಸುತ್ತಾ ಕಾಲಹರಣ ಮಾಡುವ ಪ್ರಸಂಗವಲ್ಲ ಚಿತ್ರಾಂಗ. ತಂದೆ, ನೀವೇ ಯುದ್ಧಕ್ಕೆ ಬಂದರೆ ಸ್ವತಃ ರಾಮ ಸೋದರ ಶತ್ರುಘ್ನನೇ ನಿಮ್ಮ ಮೇಲೆ ಯುದ್ಧಕ್ಕೆ ನಿಲ್ಲುತ್ತಾನೆ. ನಿಲ್ಲಲಿ. ಶತ್ರುಘ್ನನ ಬೆಂಬಲಕ್ಕೆ ಹನುಮಂತ, ವಾನರವೀರರೂ ಬರುತ್ತಾರೆ. ಬರಲಿ, ಯಾರು ಬೇಕಾದರೂ ಬರಲಿ, ಎಷ್ಟು ಜನರಾದರೂ ಬರಲಿ, ಸ್ವತಃ ಶ್ರೀರಾಮಚಂದ್ರನೇ ಬರಲಿ. ಎಲ್ಲರನ್ನೂ ನಿಗ್ರಹಿಸುವ ಶಕ್ತಿ ನನ್ನೊಬ್ಬನಲ್ಲಿದೆ. ಆದರೆ ಚಿತ್ರಾಂಗ, ವಿಚಿತ್ರ, ನಿಮಗೆ ಅಂಜಿಕೆಯಾದರೆ ನೀವು ರಣಭೂಮಿಗೆ ಬರಲೇಬೇಡಿ. ನಾನು ಏಕಾಂಗಿಯಾಗಿಯೇ ಶತ್ರು ದತ್ತವನ್ನು ಅಡಗಿಸುತ್ತೇನೆ. ಇಲ್ಲ ತಂದೆ, ನಾವು ನಿಮ್ಮ ಜೊತೆ ಬರುತ್ತೇವೆ. ಆಗಲಿ. ಸೇನಾಪತಿ ಸುಕೇತು, ನಮ್ಮ ಸೈನ್ಯವನ್ನು ಸಜ್ಜುಗೊಳಿಸು. ಆಗಲಿ ಪ್ರಭು, ಈಗಲೇ ಸಜ್ಜುಗೊಳಿಸುತ್ತೇನೆ. ದಮನ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿ. ನಾವೇ ಹೋರಾಟವನ್ನು ಮುಂದುವರಿಸೋಣ. ಪ್ರಭು, ಅಮಾತ್ಯರೇ, ಏನು ವಾರ್ತೆ ಇದೆ? ಪ್ರಭು, ಸುಬಾಹು ಮಹಾರಾಜನೇ ಯುದ್ಧಕ್ಕೆ ಬರುತ್ತಿದ್ದಾನೆಂದು ನಮ್ಮ ದೂತರು ಸುದ್ದಿ ತಂದಿದ್ದಾರೆ. ಬರಲಿ. ತನ್ನ ಮಗ ಸೋತನೆಂದು ತಂದೆ ಯುದ್ಧಕ್ಕೆ ಬರುವುದು ಸಹಜವೇ ಅಲ್ಲವೇ? ಸುಬಾಹುವಿನ ಜೊತೆಗೆ ಅವನ ಇನ್ನಿಬ್ಬರು ಪುತ್ರರಾದ ವಿಚಿತ್ರ ಮತ್ತು ಚಿತ್ರಾಂಗರೂ ಬರುತ್ತಾರಂತೆ. ಬರಲಿ. ಅವರ ಜೊತೆ ಮೂರ್ಛೆ ಹೋದ ದಮನನೂ ಎಚ್ಚರಗೊಂಡು ಸೇರಿಕೊಳ್ಳಿ. ಆ ತಂದೆ ಮಕ್ಕಳಿಗೆ ನಮ್ಮ ಪರಾಕ್ರಮದ ರುಚಿ ತೋರಿಸೋಣ. ಆದರೆ ಪ್ರಭು, ನಿಮ್ಮ ಸಂದೇಹವೇನೋ ಮಾತು? ಪ್ರಭು, ಸುಬಾಹು ಅತ್ಯಂತ ಧರ್ಮನಿಷ್ಠ, ನೀತಿವಂತ, ಮಹಾ ಹರಿಭಕ್ತ, ಅತುಲ ಪರಾಕ್ರಮಿ. ಅಂದರೆ ನಮಗೆ ತಕ್ಕ ಎದುರಾಳಿಯೇ ದೊರೆತಂತಾಯಿತು. ವೀರರಾದವರು ವೀರರೊಂದಿಗೆ ಹೋರಾಡುವುದೇ ಸರಿಯಾದದ್ದು. ಈ ಕೂಡಲೇ ನಮ್ಮ ವೀರರೆಲ್ಲ ಯುದ್ಧ ಸನ್ನದ್ಧರಾಗಲಿ. ಹಾಗೆಯೇ ಆಗಲಿ ಪ್ರಭು. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ. ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ. ರಾಮನು ಯುವರಾಜನಾಗುವ ವಿಷಯ ಕೈಕೇಯಿ ದಾಸಿ ಮಂಥರೆಗೆ ಮನದಲ್ಲಿ ಮತ್ಸರ ತಾಳುತ್ತ ನಡೆದು ಕೈಕೇಯಿ ಮನಸ್ಸನ್ನು ಕೆಡಿಸಿದಳು. ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ. ಮಂಥರೆ ಮಾತಿಗೆ ಸೋತಳು ರಾಣಿ, ಮನದಲ್ಲಿ ಕೆಟ್ಟ ಹಠವನ್ನು ತಾಳಿ ಮಗನಿಗೆ ರಾಜ್ಯವು ಸಿಗಲಿ ಎಂದು, ಮಗನಿಗೆ ರಾಜ್ಯವು ಸಿಗಲಿ ಎಂದು ತಲೆಯನ್ನು ಕೆದರಿ ಶೋಕವ ನಟಿಸಿ ಕುಳಿತಿಹಳು. ಶುಕ ವಿನಾಶಕ ಸೌಖ್ಯ ಪ್ರದಾಯಕ
ಶ್ರೀರಾಮ ನಮೋ ರಾಮ ನಮೋ ಶ್ರೀರಾಮ ನಮೋ ಶೋಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಲದಾಯಕ ರಾಮ ನಮೋ. ಆಹಾ ಆಹಾ ಅಮೋಘ ಅಪ್ಯಾಯಮಾನ. ಮಕ್ಕಳೇ, ನಿಮ್ಮ ಕಂಠದಲ್ಲಿ ಸಾಕ್ಷಾತ್ ಸರಸ್ವತಿಯೇ ಕುಳಿತು ಹಾಡಿಸುತ್ತಿದ್ದಾಳೆ. ನಿಮ್ಮ ಬಾಯಿಂದ ಶ್ರೀರಾಮನ ಪವಿತ್ರ ಚರಿತೆಯನ್ನು ಕೇಳಿದವರ ಜನ್ಮ ಪಾವನವಾಗುತ್ತದೆ. ನಿಮಗೆ ಅನಂತ ವಂದನೆಗಳು. ಅಯ್ಯ, ನಿಮ್ಮ ಪ್ರಶಂಸೆ ವಂದನೆ ಎಲ್ಲವೂ ನಮ್ಮ ಗುರುಗಳಿಗೆ ಸಲ್ಲಬೇಕು. ನಮ್ಮ ಗಾಯನ ನಿಮಗೆ ಆನಂದ ಉಂಟು ಮಾಡಿದ್ದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ಅಂಥ ಮಹಾನುಭಾವರಾದ ನಿಮ್ಮ ಗುರುಗಳು ಯಾರು ಮಕ್ಕಳೇ? ವಾಲ್ಮೀಕಿ ಮಹರ್ಷಿಗಳು. ನಾವು ಅವರ ಆಶ್ರಮದಲ್ಲೇ ಬೆಳೆದವರು. ಬಹಳ ಸಂತೋಷ. ಮಕ್ಕಳೇ, ನನ್ನದೊಂದು ಕೋರಿಕೆ ಇದೆ, ನಡೆಸಿಕೊಡುತ್ತೀರಾ? ಅಂತ ಕೋರಿಕೆ ಏನು? ಅದು ಏನೆಂದು ಕೇಳಿದ ಮೇಲೆ ನಡೆಸಿಕೊಡುವುದೋ ಇಲ್ಲವೋ ಎಂದು ಹೇಳಬಹುದು. ಇಷ್ಟು ಮಧುರವಾಗಿ ಹಾಡುವ ನೀವು ಹೀಗೆ ಹಾದಿ ಬೀದಿಗಳಲ್ಲಿ ಎಲ್ಲೆಂದರಲ್ಲಿ ಹಾಡಿ ಆಯಾಸ ಪಡುವುದು ಉಚಿತವಲ್ಲ. ಅಯ್ಯ, ನಮಗೆ ಆಯಾಸವಾಗುವುದೆಂದು ಯಾರು ಹೇಳಿದರು? ನಾವು ಹಲವು ದಿನಗಳಿಂದ ಎಷ್ಟೋ ಕಡೆ ಹಾಡಿ ಆನಂದ ನೀಡಿ ಆನಂದ ಪಡೆದಿದ್ದೇವೆ. ಮಕ್ಕಳೇ, ನೀವು ಅಮಾಯಕರು, ನಿಮಗೆ ತಿಳಿಯುವುದಿಲ್ಲ. ನಿಮ್ಮಂತ ಗಂಧರ್ವ ಗಾಯಕರು ಶ್ರೀಮಂತ ರಸಿಕರ ಮುಂದೆ ದೊಡ್ಡ ಸೌಧಗಳಲ್ಲಿ ಹಾಡಬೇಕು. ಅದೇ ಚೆನ್ನ. ಬನ್ನಿ, ನನ್ನದೇ ದೊಡ್ಡ ಸೌಧವಿದೆ. ಅಲ್ಲಿ ಸುವರ್ಣ ಪೀಠದಲ್ಲಿ ಕುಳಿತು ಹಾಡುವರಂತೆ. ಹೀಗೆ ಬಯಲಿನಲ್ಲಿ ಬಿಸಿಲು ಮಳೆ ಗಾಳಿಯಲ್ಲಿ ಕಷ್ಟಪಡುವುದೇಕೆ? ಅಯ್ಯ, ಬಿಸಿಲು ಮಳೆ ಗಾಳಿ ಪ್ರಕೃತಿಯ ಸಹಜ ವ್ಯಾಪಾರ. ಹಾಡುವ ನಮಗೆ ಅವು ತಟ್ಟಿದರೆ ಕೇಳುವವರಿಗೂ ತಟ್ಟುತ್ತದಲ್ಲವೇ? ಕೇಳುವ ಸಜ್ಜನರಿಗೆ ಬಿಸಿಲು ಮಳೆ ಗಾಳಿ ತೊಂದರೆ ಕೊಡುವುದಿಲ್ಲ ಎಂದ ಮೇಲೆ ಅವುಗಳಿಂದ ನಮಗೂ ತೊಂದರೆಯಾಗುವುದಿಲ್ಲ. ಇದು ನಿಮ್ಮ ಸರಳತನ. ಆದರೆ ನೀವು ಗಣ್ಯ ರಸಿಕರ ಮುಂದೆ ಹಾಡುವುದೇ ಸರಿಯಾದದ್ದು. ನೀವು ನನ್ನ ಭವನದಲ್ಲಿ ಹಾಡಿದರೆ ನಾನು ಹಲವು ಶ್ರೀಮಂತರನ್ನು ಕರೆಸುತ್ತೇನೆ. ಅವರು ನಿಮ್ಮ ಗಂಧರ್ವ ಗಾಯನಕ್ಕೆ ಮೆಚ್ಚಿ ನಿಮಗೆ ಬೆಲೆ ಬಾಳುವ ಉಡುಗೊರೆಗಳ ಮಳೆಯನ್ನೇ ಸುರಿಸುತ್ತಾರೆ. ಕ್ಷಮಿಸಿ ಸ್ವಾಮಿ, ನಾವು ಯಾವ ಉಡುಗೊರೆಗಳನ್ನು ಸ್ವೀಕರಿಸುವುದಿಲ್ಲ. ಆಶ್ರಮವಾಸಿಗಳಾದ ನಮಗೆ ಬೆಲೆ ಬಾಳುವ ಉಡುಗೊರೆಗಳಿಂದೇನಾಗಬೇಕು? ನಮಗೆ ಯಾವ ಉಡುಗೊರೆಯ ಆಸೆಯೂ ಇಲ್ಲ. ಹೋಗಲಿ, ನಿಮಗೆ ಉಡುಗೊರೆಗಳು ಬೇಡವೆಂದರೆ ಬೇಡ. ಆದರೆ ನನ್ನ ಭವನಕ್ಕೆ ಬಂದು ಗಣ್ಯರ ಮುಂದೆ ಹಾಡಲು ನಿಮ್ಮ ಅಭ್ಯಂತರವೇನು? ಶ್ರೀರಾಮನ ಚರಿತೆಯನ್ನು ಭಕ್ತಿಯಿಂದ ಕೇಳುವ ಪ್ರತಿಯೊಬ್ಬರೂ ಗಣ್ಯರೇ, ಮಾನ್ಯರೇ. ಶ್ರೀರಾಮನ ಮಹಿಮೆಯನ್ನು ಕೇಳಿ ಆನಂದಿಸುವ ಜನ ಬೀದಿಯಲ್ಲಿದ್ದರೂ ಅರಮನೆಯಲ್ಲಿದ್ದರೂ ಒಂದೇ. ಅವರೆಲ್ಲರೂ ಶ್ರೀರಾಮ ಭಕ್ತರೇ. ನಾವು ಎಲ್ಲ ಕಡೆಯೂ ಹಾಡುತ್ತೇವೆ. ನಮ್ಮ ಗುರುಗಳ ಬಯಕೆಯಂತೆ ರಾಮಕಥೆಯನ್ನು ಎಲ್ಲ ಜನರ ಕಿವಿಗೆ ಹಾಕಬೇಕೆಂಬುದೇ ನಮ್ಮ ಧ್ಯೇಯ. ನಾವು ಯಾವ ದಾಕ್ಷಿಣ್ಯಕ್ಕೂ ಒಳಗಾಗುವವರಲ್ಲ. ಕ್ಷಮಿಸಿ, ನಾವು ಬರುತ್ತೇವೆ. ಭಲೆ ಭಲೆ, ಎಂಥ ಶ್ರದ್ಧೆ, ಎಂಥ ಸ್ವಾಭಿಮಾನ. ಗಣಿ, ಅವರು ನಿಮ್ಮ ಭವನಕ್ಕೆ ಬರುವುದಿಲ್ಲ ಎಂದು ಬಿಟ್ಟರಲ್ಲ? ಬರದಿದ್ದರೆ ಬೇಡ. ಅಮಾತ್ಯರಿಗೆ ತಿಳಿಸಿದರೆ ಅವರು ಅವರನ್ನು ಅರಮನೆಗೆ ಕರೆಸಿಕೊಳ್ಳುತ್ತಾರೆ.
ಪರಿಸ್ಥಿತಿಗಳನ್ನು ಸರಿಯಾಗಿ ವಿಚಾರಿಸಿಕೊಳ್ಳಿ. ನೀವು ಎಲ್ಲ ಕಡೆ ಎಚ್ಚರದಿಂದ ಇರಬೇಕು. ನೀವಿನ್ನು ಹೊರಡಿ. ಅಮಾತ್ಯರಿಗೆ ವಂದನೆಗಳು. ಬನ್ನಿ ಬನ್ನಿ. ಕ್ಷೇಮವೇ? ರಾಮರಾಜ್ಯದಲ್ಲಿ ಎಲ್ಲರೂ ಕ್ಷೇಮ ಅಮಾತ್ಯರೇ. ಶ್ರೀರಾಮಚಂದ್ರನಂತ ಪ್ರಭು, ಅವರ ಮನಸ್ಸನ್ನು ಅರಿತು ನಡೆಯುವ ನಿಮ್ಮಂಥ ಅಮಾತ್ಯರಿರುವಾಗ ನಮ್ಮ ಕ್ಷೇಮಕ್ಕೇನು ಕೊರತೆ? ನಮ್ಮ ಪ್ರಭು ಅಶ್ವಮೇಧ ಯಾಗವನ್ನು ನಡೆಸುತ್ತಿದ್ದ. ಏನಾದರೂ ತೊಂದರೆಯುಂಟಾದೀತೇನೋ ಎಂದು ನಾನು ಆತಂಕಗೊಳ್ಳುತ್ತಿದ್ದೇನೆ. ಎಲ್ಲಾದರೂ ಉಂಟೆ? ಹಾಗೊಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಕೊರತೆ ಇದ್ದರೂ ಯಾರೂ ಅದನ್ನು ಪರಿಗಣಿಸಲಾರರು. ಸಕಲ ಪ್ರಜೆಗಳು ಪ್ರತಿದಿನ ಯಾಗ ಮಂಟಪಕ್ಕೆ ಬರುವುದನ್ನು ನಾನು ಕಂಡಿದ್ದೇನೆ. ಬಹುಶಃ ನೀವು ಅದೇ ಉದ್ದೇಶದಿಂದ ಬಂದಿರಬೇಕೆಂದುಕೊಳ್ಳುತ್ತೇನೆ. ಆ ಉದ್ದೇಶವೂ ಇದೆ. ಜೊತೆಗೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕೆಂಬ ಉದ್ದೇಶದಿಂದಲೂ ಬಂದೆ. ವಿಶೇಷ ವಿಷಯವೆಂದರೇನು? ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಂತೆ ಆ ಇಬ್ಬರು ಬಾಲಕರಿಗೆ ಮಹರ್ಷಿಗಳೇ ಗಾಯನವನ್ನು ಕಲಿಸಿಕೊಟ್ಟರಂತೆ. ಯಾವ ಬಾಲಕರು, ಯಾವ ಗಾಯನ? ಸ್ವಲ್ಪ ಬಿಡಿಸಿ ಹೇಳಿ. ನಿಜವಾಗಿಯೂ ಅದು ಗಂಧರ್ವ ಗಾಯನ ಅಮಾತ್ಯರೇ. ವಾಲ್ಮೀಕಿ ಮಹರ್ಷಿಗಳು ರಚಿಸಿದ ರಾಮಾಯಣ ಕಾವ್ಯವನ್ನು ಆ ಬಾಲಕರಿಬ್ಬರು ಮಧುರವಾಗಿ ಹಾಡುತ್ತಾ ಪ್ರತಿಯೊಬ್ಬರನ್ನು ಪರವಶಗೊಳಿಸುತ್ತಿದ್ದಾರೆ. ಹೌದೇನು? ನನಗೂ ಚಾರರು ವಿಷಯವನ್ನು ತಿಳಿಸಿದರು. ನೀವು ಅವರ ಗಾಯನವನ್ನು ಕೇಳಿರುವಿರಾ? ಕೇಳಿದೆ ಅಮಾತ್ಯರೇ. ಶ್ರೀರಾಮಚಂದ್ರ ಪ್ರಭುವಿನ ಚರಿತೆಯನ್ನು ಅವರು ಅದೆಷ್ಟು ಚೆನ್ನಾಗಿ ಹಾಡುತ್ತಾರೆ ಗೊತ್ತೇ? ಅಬ್ಬಾ, ಅದ್ಭುತ! ನೀವು ಅದನ್ನು ಕೇಳಬೇಕು. ಅದಕ್ಕೇನು, ಅವರನ್ನು ಅರಮನೆಗೆ ಕರೆಸಿ ಹಾಡಿಸಿದರಾಯಿತು, ಅಥವಾ ನಮ್ಮ ಭವನದಲ್ಲೇ ಹಾಡಿಸಿದರಾಯಿತು. ಅವರು ಅದಕ್ಕೆ ಒಪ್ಪುತ್ತಿಲ್ಲ ಅಮಾತ್ಯರೇ. ಅವರಿಗೆ ಗಣ್ಯರ ಮೆಚ್ಚುಗೆ, ಉಡುಗೊರೆಯ ಆಸೆ ಯಾವುದೂ ಇಲ್ಲ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಲ್ಲವೇ? ಸಾಮಾನ್ಯ ಜನರಂತೆ ಆಶಾಪಾಶಕ್ಕೆ ಒಳಗಾಗುವುದಿಲ್ಲವೆಂದು ಕಾಣುತ್ತದೆ. ಆದರೆ ನೀವು ಅವರ ಗಾಯನವನ್ನು ಒಮ್ಮೆ ಕೇಳಬೇಕೆಂದು ನನ್ನ ಆಸೆ. ಅದಕ್ಕೇನಂತೆ, ಅವರು ಎಲ್ಲಿ ಹಾಡುತ್ತಾರೋ ಅಲ್ಲಿಗೆ ಹೋಗಿ ಕೇಳಿದರಾಯಿತು. ಅವರು ಸಾಮಾನ್ಯ ಜನರ ಮುಂದೆ ಹಾಡುತ್ತಾರೆ. ಸಾಮಾನ್ಯರ ನಡುವೆ ನಾನು ಸಾಮಾನ್ಯನಂತೆ ಕೇಳುತ್ತೇನೆ. ನೀವು ಸಾಮಾನ್ಯ ಜನರ ಮಧ್ಯೆ ಕೇಳುವುದೇ? ಅದರಲ್ಲಿ ತಪ್ಪೇನಿದೆ? ಅವರು ಹಾಡುತ್ತಿರುವುದು ನಮ್ಮ ಶ್ರೀರಾಮಚಂದ್ರನ ಚರಿತ್ರೆ. ಅದನ್ನು ಎಲ್ಲಿ ಕೇಳಿದರೂ ಅದರ ಮಹಿಮೆ ಕಡಿಮೆ ಆಗುವುದಿಲ್ಲ. ಹಾಗೆ ಆಗಲಿ. ಅವರು ಎಲ್ಲಿ ಹಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡು ತಮಗೆ ಸುದ್ದಿ ಕೊಡುತ್ತೇನೆ. ಹಾಗೆಯೇ ಮಾಡಿ. ನಾನಿಂದು ಬರುತ್ತೇನೆ.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಂದೆಯೇ ತಂದೆಯೇ ಅನಾಹುತವಾಯಿತು ಅನಾಹುತವಾಯಿತು. ಏನಾಯ್ತು? ಯಾಕೆ ಆತಂಕ? ನನ್ನ ಪುತ್ರ ಚಿತ್ರಾಂಗ ಕ್ಷೇಮದಿಂದಿರುವನು ತಾನೇ? ಇಲ್ಲ ತಂದೆ, ನಮ್ಮ ಚಿತ್ರಾಂಗ ಶತ್ರು ಬಾಣಕ್ಕೆ ಬಲಿಯಾಗಿ ಬಿಟ್ಟ. ಏನು? ನನ್ನ ಪುತ್ರ ಚಿತ್ರಾಂಗ ರಣರಂಗದಲ್ಲಿ ಹತವಾದನೆ? ಇಲ್ಲ, ನನ್ನ ಪುತ್ರ ಚಿತ್ರಾಂಗ ಶತ್ರು ಬಾಣಕ್ಕೆ ಬಲಿಯಾಗುವುದೆಂದರೇನು? ನಂಬುವುದಿಲ್ಲ, ನಾನಿದನ್ನು ನಂಬುವುದೇ ಇಲ್ಲ. ನಂಬಲೇಬೇಕು ಪ್ರಭು, ನಂಬಲೇಬೇಕು. ನಮ್ಮ ರಾಜಕುಮಾರ ಗತಪ್ರಾಣನಾಗಿ ಮಲಗಿದ್ದಾನೆ. ನಮ್ಮ ಸೈನ್ಯ ಬೆದರಿ ಹೋಗುತ್ತಿದೆ ಪ್ರಭು. ಮೊದಲು ನನ್ನನ್ನು ಆ ಚಿತ್ರಾಂಗದ ಬಳಿಗೆ ಕೊಂಡೊಯ್ಯಿರಿ, ನಾನು ಅವನನ್ನು ಬದುಕಿಸಿಕೊಳ್ಳುತ್ತೇನೆ. ಕರೆದುಕೊಂಡು ಹೋಗಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಶತ್ರುಘ್ನ ಪ್ರಭುವಿಗೆ ಪ್ರಣಾಮಗಳು. ಸುಬಾಹು ಮಹಾರಾಜನ ಪುತ್ರ ಚಿತ್ರಾಂಗ ನನ್ನಿಂದ ಹತನಾಗಿದ್ದಾನೆ. ಶತ್ರು ಸೈನ್ಯ ಛಿದ್ರವಾಗಿದೆ. ನಾವೀಗ ಸುಬಾಹು ಮಹಾರಾಜನ ಸೈನ್ಯದ ಮೇಲೆ ಆಕ್ರಮಣ ಮಾಡಿ ಸುಲಭವಾಗಿ ಗೆಲ್ಲಬಹುದು. ಬಲೆ ಪುಷ್ಕಳ, ನಿನ್ನ ವಿಜಯದಿಂದ ನನಗೆ ಅತ್ಯಾನಂದವಾಗಿದೆ. ಈ ಅಶ್ವಮೇಧ ಯಾಗದ ಪುಣ್ಯ ಸಂದರ್ಭದಲ್ಲಿ ನಿನಗೆ ಶ್ರೀರಾಮನ ವಿಶೇಷ ಕೃಪೆ ದೊರೆಯುವುದರಲ್ಲಿ ಸಂದೇಹವಿಲ್ಲ. ಅಮಾತ್ಯರೇ, ಪ್ರಭು ಪುಷ್ಕಳ ಹೇಳಿದಂತೆ ನಾನೀಗ ಸುಬಾಹುವಿನ ಸೇನೆಯ ಮೇಲೆ ಆಕ್ರಮಣ ಮಾಡಬಹುದಲ್ಲವೇ? ಪ್ರಭು, ಸ್ವಲ್ಪ ಸಮಯ ಕಾದು ನೋಡಬೇಕೆಂದು ನನ್ನ ಸಲಹೆ. ಏಕೆ ಏಕೆ ಕಾಯಬೇಕು? ಸುಬಾಹು ಮಹಾರಾಜ ಪುತ್ರನ ಸಾವಿನಿಂದ ದಿಗ್ಭ್ರಾಂತನಾಗಿರುತ್ತಾನೆ. ಅವನು ಪುತ್ರ ಶೋಕದಿಂದ ತತ್ತರಿಸಿ ಹೋಗಿರುವಾಗ ನಾವು ಹಠಾತ್ತನೆ ದಾಳಿ ಮಾಡುವುದು ಸರಿಯಲ್ಲ ಎಂದು ನನ್ನ ಅಭಿಪ್ರಾಯ. ನಿಮ್ಮ ಮಾತು ಉಚಿತವಾಗಿದೆ ಅಮಾತ್ಯ. ದುಃಖದಿಂದ ಜರ್ಜರಿತನಾಗಿರುವ ಸುಬಾಹು ಯುದ್ಧಕ್ಕೆ ಸಿದ್ಧನಾಗಿ ಬರುವವರೆಗೂ ಕಾಯೋಣ. ಮಗು ಚಿತ್ರಾಂಗ, ಏಕೆ ಸುಮ್ಮನಿರುವೆಯಪ್ಪ? ನಾನು ನಿನ್ನ ತಂದೆ ಬಂದಿದ್ದೇನೆ. ಕಣ್ಣು ತೆರೆದು ನೋಡು ಮಗನೇ, ಇನ್ನೂ ಏಕೆ ಮಲಗಿರುವೆ? ಶತ್ರು ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿದೆ. ಏಳು ಮಗನೇ, ಏಳು. ನಮ್ಮ ಸೈನ್ಯದ ರಕ್ಷಣೆಯ ಭಾರ ನಿನ್ನದಲ್ಲವೇ? ಚಿತ್ರಾಂಗ, ಚಿತ್ರಾಂಗ, ಚಿತ್ರಾಂಗ. ತಂದೆ, ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ಪುತ್ರರಾದ ನಾವಿದ್ದೇವೆ. ನನ್ನ ಸೋದರ ವೀರನಂತೆ ಹೋರಾಡಿ ಮಡಿದಿದ್ದಾನೆ. ಹೌದು ತಂದೆ, ಚಿತ್ರಾಂಗ ವೀರ ಸ್ವರ್ಗವನ್ನು ಪಡೆದಿದ್ದಾನೆ. ಅವನಿಗಾಗಿ ನಾವು ದುಃಖಿಸಬಾರದು. ತಂದೆ, ಈಗ ನಾವು ಏನು ಮಾಡಬೇಕೆಂದು ಹೇಳಿ. ನಾವಿಬ್ಬರು ಸೇರಿ ಆ ಶತ್ರು ಸೈನ್ಯವನ್ನು ಚೂರುಪಟ ಮಾಡುತ್ತೇವೆ. ನಮ್ಮ ಸೋದರನ ಸಾವಿಗಾಗಿ ಆ ಪುಷ್ಕಳನ ರುಂಡವನ್ನು ಚೆಂಡಾಡುತ್ತೇವೆ. ಹೌದು ತಂದೆ, ನಿಮ್ಮಂತ ವೀರರಿಗೆ ಈ ದುಃಖ ಉಚಿತವಲ್ಲ. ಹೌದು ತಂದೆ, ಹೇಳಿ
ಉತ್ಸಾಹದಿಂದ ನಮಗೆ ಆಜ್ಞೆ ಮಾಡಿ. ಹೌದು, ನಾನು ನನ್ನ ದುಃಖವನ್ನು ನುಂಗಿಕೊಳ್ಳುತ್ತೇನೆ. ನನ್ನ ಮಗನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ನಾವು ನಮ್ಮ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಹೋರಾಡೋಣ. ಆ ಶತ್ರುಘ್ನನನ್ನು ನಾನು ನಿರ್ಗಣಿಸದೆ ಬಿಡುವುದಿಲ್ಲ. ಕೆಲವೋ ಶತ್ರುಘ್ನ, ಈಗ ನಿನ್ನ ಸಾವು ನನ್ನ ಕೈಯಲ್ಲಿದೆ. ನಾನೇ ನನ್ನ ಗದೆಯಿಂದ ಈಗ ನಿನ್ನನ್ನು ಅಪ್ಪಳಿಸಿ ಕೊಂದು ಬಿಡುವೆ. ಅಮಾತ್ಯರೇ, ಸುಬಾಹು ಮಹಾರಾಜನ ಸದ್ಯದ ಪರಿಸ್ಥಿತಿ ಏನೆಂದು ತಿಳಿಯುತ್ತೆ? ಅವನ ಪುತ್ರ ವಿಯೋಗದ ಶೋಕ ನಿಯಂತ್ರಣಕ್ಕೆ ಬಂದಿದೆಯೇ? ಅವನು ನಮ್ಮೊಡನೆ ಯುದ್ಧಕ್ಕೆ ಸಿದ್ಧನಾಗಿರುವನೇ? ಪ್ರಭು, ಸುಬಾಹುವಿನ ಪುತ್ರ ವಿಯೋಗದ ಶೋಕ ಈಗ ಆಕ್ರೋಶಕ್ಕೆ ಬದಲಾಗಿದೆ. ಪುತ್ರನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಆತುರದಿಂದಿದ್ದಾನೆ. ಅಂದರೆ ಅವನು ನಮ್ಮೊಡನೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಅಲ್ಲವೇ? ಸಿದ್ಧನಾಗಿದ್ದಾನೆ ಪ್ರಭು. ತನ್ನ ಪುತ್ರನು ಮತ್ತು ಸಮಸ್ತ ಸೈನ್ಯದೊಂದಿಗೆ ಸನ್ನದ್ಧನಾಗಿದ್ದಾನೆ. ಹಾಗಾದರೆ ಈ ಕೂಡಲೇ ನಾನು ಸುಬಾಹುವಿನ ಎದುರು ನಿಲ್ಲಬೇಕು. ಅವನ ಆವೇಶದ ಆಕ್ರಮಣಕ್ಕೆ ತಕ್ಕ ಪ್ರತ್ಯುತ್ತರ ನೀಡಬೇಕು. ಪ್ರಭು, ನೀವೇ ಮೊದಲು ಹೋಗಿ ಸುಬಾಹುವನ್ನು ಎದುರಿಸುವ ಬದಲು ಬೇರೆ ವೀರರನ್ನು ಕಳುಹಿಸಿಕೊಡಿ. ಅಗತ್ಯ ಬಿದ್ದರೆ ಆನಂತರ ನೀವು ಹೊರಡಬಹುದು. ಅಂದರೆ ಈ ಸಲವು ಪುಷ್ಕಲ ಲಕ್ಷ್ಮೀನಿಧಿಯರನ್ನೇ ಕಳಿಸಬೇಕೆ? ಬೇಡ ಶತ್ರುಘ್ನ, ಬೇಡ. ನೀನು ಹೋಗುವುದು ಬೇಡ, ಬೇರೆ ಯಾರೂ ಹೋಗುವುದು ಬೇಡ. ಈ ಬಾರಿ ನಾನೇ ಹೋಗಿ ಸುಬಾಹುವನ್ನು ಎದುರಿಸುತ್ತೇನೆ. ನನಗೆ ಅನುಮತಿ ನೀಡು. ಆಗಲಿ ಹನುಮಂತ, ನೀನು ಹೋದೆ ಎಂದರೆ ಜಯ ಖಂಡಿತವಾಗಿಯೂ ನಮ್ಮದೇ. ನೀನೇ ಹೋಗಿ ಸುಬಾಹು ಮಹಾರಾಜನನ್ನು ಎದುರಿಸು. ನಿನಗೆ ಜಯವಾಗಲಿ. ಹಾಗೇ ಆಗಲಿ ಶತ್ರುಘ್ನ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮಹಾಕಪಿ, ನೀನೇ ಹನುಮಂತನೇ? ಹೌದು ಮಹಾರಾಜ, ನಾನೇ ರಾಮಭಕ್ತ ಹನುಮಂತ. ಹನುಮಂತ, ಆ ಪುಷ್ಕಲನಲ್ಲಿ ನನ್ನ ಪುತ್ರನನ್ನು ಕೊಂದವನು ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ? ನಿನ್ನ ರಾಮ ಸಹೋದರ ಶತ್ರುಘ್ನಲ್ಲಿ, ನಿನ್ನ ವೀರ ಭಟರಲ್ಲಿ ನಾನು ವೀರ ಸುಬಾಹು ಬಂದಿದ್ದೇನೆ. ನನ್ನ ಪುತ್ರನನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳಲು ಕಾತುರದಿಂದ ಕಾತಿದ್ದೇನೆ. ಸುಬಾಹು ಮಹಾರಾಜ, ಯಾರೂ ತಲೆಮರೆಸಿಕೊಂಡಿಲ್ಲ. ಅಂತಹ ಹೇಡಿಗಳು ರಾಮಸೇನೆಯಲ್ಲಿ ಯಾರೂ ಇಲ್ಲ. ರಾಮ ಸಹೋದರ ಲವಣಾಸುರನನ್ನು ಸಂಹಾರ ಮಾಡಿದ ಶತ್ರುಘ್ನ ನನ್ನನ್ನು ಕಳುಹಿಸಿದ್ದಾನೆ. ಮೊದಲು ನನ್ನೊಡನೆ ಹೋರಾಡಿ ಗೆದ್ದ ನಂತರ ಅವನನ್ನು ಎದುರಿಸು. ಓ, ನಿನ್ನ ಪರಾಕ್ರಮದ ಬಗ್ಗೆ ಅಷ್ಟೊಂದು ಅಹಂಕಾರವೇ? ಹಾಗಾದ್ರೆ ಸಿದ್ಧನಾಗೋ. ರಾಮ ಕಾರ್ಯಕ್ಕೆ ನಾನು ಸದಾ ಸಿದ್ಧನಾಗಿರುತ್ತೇನೆ.
ಜೈ ಶ್ರೀರಾಮ್. जय जय राम रघुकुल सोम जय जय राम जय जय राम यागदि कुಳಿತಿಹ ಸಾರ್ವಭೌಮ ಎಲ್ಲ ಯಾಗದ ಫಲವು ನಿನ್ನ ನಾಮದಿರುತ್ತೀರೆ ಯಾಗದಿ ಕುಳಿತಿಹ ಸಾರ್ವಭೌಮ ಎಲ್ಲ ಯಾಗದ ಫಲವು ನಿನ್ನ ನಾಮದಿರುತ್ತೀರೆ ನೀನೇ ಯಾಗವ ಮಾಡುವುದು ಈ ಪರಿಯೇನಿತೋ ರಘುರಾಮ ಜಯ ಜಯ ರಾಮ ರಘುಕುಲ ಸೋಮ ಜಯ ಜಯ ರಾಮ ಪಾಪದಲ್ಲಿ ಪರು ಇಲ್ಲದ ನಿನಗೆ ಪಾಪವ ಕಳೆವಾಯಾಗವಿದೇಕು ಲೋಕದ ಜನಕ್ಕೆ ಪುಣ್ಯವ ನೀಡಲು ಲೋಕದ ಜನಕ್ಕೆ ಪುಣ್ಯವ ನೀಡಲು ಮಾಡುತ್ತಿರುವೆ ಯಾಗವ ನೀನು ಮಾಡುತ್ತಿರುವೆ ಯಾಗವ ನೀನು ಜಯ ಜಯ ರಾಮ ರಘುಕುಲ ಸೋಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಎಂಥ ಅದ್ಭುತವಾದ ಕನಸನ್ನು ಕಂಡೆ. ಕನಸಿನಲ್ಲಿ ಶ್ರೀರಾಮನನ್ನೇ ಸಾಕ್ಷಾತ್ತಾಗಿ ನೋಡಿದೆ. ದೇವಾನು ದೇವತೆಗಳ ಗೌರವಕ್ಕೆ ಪಾತ್ರನಾದ ಆ ಮಹಾನುಭಾವನ ಮೇಲೆ ಯುದ್ಧ ಮಾಡುವ ವಿವೇಕದ ಕಾರ್ಯವನ್ನು ನಾನೇಕೆ ಮಾಡಿದೆ? ಇಲ್ಲ ಇಲ್ಲ, ಈ ಯುದ್ಧವನ್ನು ನಿಲ್ಲಿಸಲೇಬೇಕು. ಎಲ್ಲಿ ಎಲ್ಲಿ ನನ್ನ ಮಕ್ಕಳು? ಎಲ್ಲಿ? ಆ ದಮನ, ವಿಚಿತ್ರ, ಬೇಡ ಬೇಡ ಬೇಡ. ಪ್ರಭು, ನಮ್ಮ ವಾನರ ವೀರ ಹನುಮಂತನಿಗೂ ಸುಬಾಹು ಮಹಾರಾಜನಿಗೂ ಘೋರವಾದ ಯುದ್ಧ ನಡೆಯಿತು. ಬಹಳ ಹೊತ್ತು ಸಮಬಲದಲ್ಲಿ ಇಬ್ಬರೂ ಹೋರಾಡಿದರು. ಕಡೆಗೆ ಮಹಾಬಲನಾದ ಹನುಮಂತನ ಪ್ರಹಾರಕ್ಕೆ ಸುಬಾಹು ಮೂರ್ಛಿತನಾಗಿ ಬಿದ್ದ. ಅಂದರೆ ಸುಬಾಹು ಮತ್ತೆ ಎಚ್ಚರಗೊಂಡು ಬಂದರೂ ನಮ್ಮ ಹನುಮಂತನನ್ನು ಗೆಲ್ಲಲು ಸಾಧ್ಯವಿಲ್ಲ. ಹೌದು ಪ್ರಭು, ನಮ್ಮ ಮಾರುತಿಯನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ. ನಮ್ಮ ಹನುಮಂತ ಹೋದ ಮೇಲೆ ವಿಜಯ ನಿಶ್ಚಿತ ಎಂದು ನೀವೇ ಹೇಳಿದಿರಲ್ಲ ಪ್ರಭು. ಅಂದರೆ ಯುದ್ಧ ಮುಂದುವರಿಯುವ ಸಾಧ್ಯತೆ ಕಡಿಮೆ ಎಂದಂತಾಯಿತು. ಬಹುಶಃ ಸುಬಾಹು ಶರಣಾಗತನಾಗಿ ನಮ್ಮ ಯಜ್ಞದ ಕುದುರೆಯನ್ನು ಬಿಡಬಹುದು ಪ್ರಭು.
ಬೇಡ ಮಕ್ಕಳೇ, ಬೇಡ. ದಯವಿಟ್ಟು ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ. ಏಕೆ ತಂದೆ? ನಮ್ಮ ಚಿತ್ರಾಂಗನ ಸಾವಿಗೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಡವೇ? ಬೇಡ ದಮನ, ಬೇಡ. ನೀನು ಶ್ರೀರಾಮನ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿ ಮಹಾಪರಾಧ ಮಾಡಿದೆ. ಅದಕ್ಕೆ ತಕ್ಕ ಶಾಸ್ತಿ ಆದಂತಹ. ತಂದೆ, ಏಕೆ ಹೀಗೆ ಮಾತನಾಡುತ್ತಿರುವಿರಿ? ಹನುಮಂತನ ಗದಾಪ್ರಹಾರದಿಂದ ನೀವು ಮೂರ್ಛೆ ಹೋದ ಸೇಡನ್ನು ತೀರಿಸಿಕೊಳ್ಳಬೇಡವೇ? ಅಥವಾ ನೀವೇ ಹೆದರಿದ್ದೀರಾ? ಇಲ್ಲ ಕುಮಾರ, ಇಲ್ಲ. ನಾನು ಭಯದಿಂದ ಈ ಮಾತು ಹೇಳುತ್ತಿಲ್ಲ. ಹನುಮಂತನ ಪ್ರಹಾರದಿಂದ ನನ್ನ ವಿವೇಕ ಜಾಗೃತವಾಯಿತು. ಏನು ಹೇಳುತ್ತಿರುವಿರಿ ಪ್ರಭು? ಹೌದು, ಶ್ರೀರಾಮ ಅಂತಿಂಥವನಲ್ಲ. ಸಕಲ ಜಗತ್ತಿಗೂ ಒಡೆಯನಾದ ಮಾನವ ರೂಪದ ಪರಬ್ರಹ್ಮ ಎಂಬ ಅರಿವಾಗಿದೆ. ತಂದೆ, ನಿಮ್ಮ ಮಾತು ಬಹಳ ವಿಚಿತ್ರವಾಗಿದೆ. ವಿಚಿತ್ರವಲ್ಲ ಗಮನ, ಸಚಿತ್ರ. ನನಗೀಗ ಜ್ಞಾನೋದಯವಾಗಿದೆ. ಹಿಂದೆ ಅಸಿತಾಂಗನ ಶಾಪದಿಂದ ಜ್ಞಾನ ಮರೆಯಾಗಿದೆ. ಯಾವ ಜ್ಞಾನ? ಅದು ಹೇಗೆ ಮರೆಯಾಯಿತು? ಹಿಂದೊಮ್ಮೆ ನಾನು ತೀರ್ಥಯಾತ್ರೆ ಮಾಡುತ್ತಾ ಮುನಿಗಳೊಂದಿಗೆ ತತ್ವ ಜಿಜ್ಞಾಸೆ ನಡೆಸುತ್ತಿದ್ದೆ. ಆಗ ಅಸಿತಾಂಗ ಮುನಿ ಅಯೋಧ್ಯಾಪತಿಯಾದ ಶ್ರೀರಾಮನೇ ಪರಬ್ರಹ್ಮ ಎಂದು ಹೇಳಿ, ಸ್ಮರಣೆ ಮಾತ್ರದಿಂದಲೇ ಸರ್ವ ಪಾಪಗಳನ್ನು ಪರಿಹರಿಸುವ ಪರಮ ಪುರುಷ ಅವನನ್ನು ಸೇವಿಸಿದರೆ ಸಂಸಾರ ಬಂಧನದಿಂದ ಮುಕ್ತಿ ಎಂದು ಹೇಳಿದರು. ಅದಕ್ಕೆ ನಾನು ಏನು ಹೇಳಿದೆ ಗೊತ್ತೇ? ಏನು ಹೇಳಿದ್ದೀರಿ ತಂದೆ? ಮಾನವನಾದ ರಾಮನು ಪರಬ್ರಹ್ಮನೇ, ಜನನ ಮರಣಗಳಿಗೆ ತುತ್ತಾದ ಅವನೇನು ದೇವನೇ ಎಂದು ಪರಿಹಾಸ ಮಾಡಿದ. ಆಗ ಮುನಿಗಳು ಕೋಪಿಸಿಕೊಂಡು ನನ್ನನ್ನು ಶಪಿಸಿದರು. ಏನೆಂದು ಶಪಿಸಿದರು? ನೀನು ರಾಮನ ಯಾಗಕ್ಕೆ ಅಡ್ಡಿಯುಂಟು ಮಾಡಿದಾಗ, ರಾಮ ಭಕ್ತ ನಿನ್ನೆದೆಗೆ ಬಲವಾಗಿ ಹೊಡೆದಾಗ ನಿನಗೆ ಜ್ಞಾನೋದಯವಾಗುತ್ತದೆ, ರಾಮ ಯಾರೆಂದು ನಿನಗೆ ತಿಳಿಯುತ್ತದೆ ಎಂದು ಶಪಿಸಿದರು. ಅದರಂತೆ ಹನುಮಂತನ ಪ್ರಹಾರದಿಂದ ನನಗೆ ಜ್ಞಾನೋದಯವಾಯಿತು. ಶ್ರೀರಾಮನ ಮಹಿಮೆ ಏನೆಂದು ಕನಸಿನಲ್ಲಿ ಗೋಚರವಾಯಿತು. ಆದ್ದರಿಂದ ಯುದ್ಧ ಬೇಡ ಮಕ್ಕಳೇ, ಬೇಡ. ಮಕ್ಕಳೇ, ಯಾಗದ ಕುದುರೆಯನ್ನು ತನ್ನಿ. ಅದರೊಂದಿಗೆ ನನ್ನ ರಾಜ್ಯ ಸಕಲ ಸಂಪತ್ತನ್ನು ಶತ್ರುಘ್ನನ ಮೂಲಕ ರಾಮನಿಗೆ ಸಮರ್ಪಿಸುತ್ತೇನೆ. ಯಜ್ಞಕ್ಕೆ ಹೋಗಿ ರಾಮನ ದರ್ಶನ ಮಾಡಿ ಕೃತಾರ್ಥನಾಗುತ್ತೇನೆ. ಹಾಗೆ ಆಗಲಿ ತಂದೆ. ನಾವು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಎಂದೂ ನಡೆದುಕೊಳ್ಳುವುದಿಲ್ಲ. ನಿಮಗೆ ಸಂತೋಷವಾಗುವುದಾದರೆ ನಮ್ಮ ಸರ್ವಸ್ವವನ್ನು ಶ್ರೀರಾಮನಿಗೆ ಅರ್ಪಿಸಿ, ನಮ್ಮ ಅಭ್ಯಂತರವೇನೂ ಇಲ್ಲ. ತಂದೆ, ನಾವು ನಿಮ್ಮ ಆಜ್ಞಾನ ವರ್ಷಗಳು ಪ್ರಭುಗಳಾಗಿರುವ ನೀವು ಏನು ಬೇಕಾದರೂ ಮಾಡಬಹುದು, ನಮ್ಮನ್ನು ಬೇಕಾದರೂ ಅರ್ಪಿಸಿ. ಈಗಲೇ ಶತ್ರುಘ್ನನ ಬಳಿಗೆ ಹೋಗಿ ಶರಣಾಗೋಣ. ಬನ್ನಿ. ರಾಮ ಸಹೋದರ ಶತ್ರುಘ್ನ, ನಮ್ಮ ಅಜ್ಞಾನದಿಂದ ಅನರ್ಥವಾಗಿ ಹೋಯಿತು. ಶ್ರೀರಾಮನ ಮಹಿಮೆಯನ್ನು ಅರಿಯದೆ ನನ್ನ ಪುತ್ರ ದಮನ ನಿಮ್ಮ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕಿದ. ಗೌರವಪೂರ್ವಕವಾಗಿ ಅದನ್ನು ಒಪ್ಪಿಸದೆ ಯುದ್ಧ ನಿರ್ಧರಿಸಿ ನಾನು ತಪ್ಪು ಮಾಡಿದೆ. ನನ್ನ ಒಬ್ಬ ಪುತ್ರ ಬಲಿಯಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆದಂತಾಯಿತು. ಈಗ ನಾನು ನನ್ನ ಪರಿವಾರ ಸಮೇತ ಶರಣಾಗುತ್ತಿದ್ದೇನೆ. ನಿಮ್ಮ ಅಶ್ವಮೇಧದ ಕುದುರೆಯನ್ನು ಒಪ್ಪಿಸುತ್ತಿದ್ದೇನೆ. ಮಹಾರಾಜ ಸುಬಾಹು, ನೀವು ಧರ್ಮಾತ್ಮರು, ನೀತಿವಂತರು ಎಂದು ನಮ್ಮ ಅಮಾತ್ಯರು ಹೇಳಿದರು. ನಿಮ್ಮಿಂದ ಅಚಾತುರ್ಯವಾದರೂ ಅದನ್ನ ತಿದ್ದಿಕೊಂಡಿದ್ದೀರಿ. ರಾಮಪ್ರೀತಿಗೆ ಪಾತ್ರರಾಗಿದ್ದೀರಿ. ನನ್ನ ಸೋದರ ಅಯೋಧ್ಯಾಧಿಪತಿ ಶ್ರೀರಾಮನ ಪರವಾಗಿ ನಾನು ನಿಮ್ಮ ಶರಣಾಗತಿಯನ್ನು ಒಪ್ಪಿಕೊಂಡಿದ್ದೇನೆ. ಧನ್ಯನಾದ ಶತ್ರುಘ್ನ, ಧನ್ಯನಾದ. ಪರಮ ಪುರುಷನಾದ ಶ್ರೀರಾಮನ ಮಹಿಮೆಯನ್ನು ತಡವಾಗಿ ಆದರೂ ಅರ್ಥ ಮಾಡಿಕೊಂಡು ನಾನು ಧನ್ಯನಾದೆ. ಉದ್ಧಟತನ ತೋರಿದ ನನ್ನ ಪುತ್ರ ದಮನನನ್ನು ಮನ್ನಿಸಿದೆ. ಆಗಲಿ, ನಾನು ನಿನ್ನ ಪುತ್ರನನ್ನು ಕ್ಷಮಿಸಿದ್ದೇನೆ. ನನ್ನ ರಾಜ್ಯ, ಚತುರಂಗ ಬಲ, ಭಂಡಾರ, ನನ್ನ ಮಕ್ಕಳು, ಪರಿವಾರ ಎಲ್ಲವೂ ನಿನ್ನದೇ. ನಾವೆಲ್ಲ ರಾಮಸೇನೆ. ನೀನು ಪುಣ್ಯಶಾಲಿ ಸುಬಾಹು ಮಹಾರಾಜ. ನಿನಗಿಂತ ನಾನು ಪುಣ್ಯಶಾಲಿಯೇ ಮಾರುತಿ. ರಾಮಪಾದ ತಲ್ಲಿನನಾದ ಮಹಾಭಕ್ತ ನೀನು. ನಿನ್ನ ಕೃಪೆಯಿಂದ ನನಗೆ ಶ್ರೀರಾಮನ ದರ್ಶನವಾದರೆ ಖಂಡಿತ ನೆರವೇರುತ್ತದೆ ಮಹಾರಾಜ. ರಾಮ ದರ್ಶನಕ್ಕಾಗಿ ನನ್ನ ಜೀವ ಕಾತರಿಸುತ್ತಿದೆ. ಎಂದಿಗೆ ನೋಡುತ್ತೇನೋ ಎಂದು ಮನಸ್ಸು ಆತುರ ಪಡುತ್ತಿದೆ.
ತನ್ನ ಪಾದ ಸ್ಪರ್ಶದಿಂದ ಅಹಲ್ಯೆಗೆ ಶಾಪ ವಿಮೋಚನೆ ನೀಡಿದ ಆ ಪುಣ್ಯಾತ್ಮನ ಪಾದ ಸ್ಪರ್ಶದಿಂದ ಧನ್ಯನಾಗುವ ಕ್ಷಣ ಎಂದು ಬರುವುದು? ಆ ಪುಣ್ಯ ಮೂರ್ತಿಯನ್ನು ನಿತ್ಯ ಕಾಣುತ್ತಿರುವ ಆ ಅಯೋಧ್ಯೆಯ ಪ್ರಜೆಗಳ ಪುಣ್ಯವೇ ಪುಣ್ಯ.